ಯಾರಿಗ್ ಬೇಕ್ರಿ ಈ ಸಂಬಂಧ? ಯಾರಿಗ್ ಬೇಕ? ಬೇಡ ನಮಗ. ಗೌರವ ಇಲ್ಲ ಸಂಬಂಧ ನಮಗ್ ಬೇಡ. ಓಕೆನಾ? ಮೊದಲ ಸಂಬಂಧ ಅಂದಮೇಲೆ ಗೌರವ ಕೊಡ್ಬೇಕು. ಯಾರಿಗೇ ಆಯ್ತು. ಗೌರವ ಕೊಟ್ಟು ಗೌರವ ಇಸ್ಕೋಬೇಕು. ಈ ಸಂಬಂಧಗಳದೇ ಅಷ್ಟೇ. ಇದ್ದಾಗ ಬೆಲೆ ಕೊಡ್ತಾರ, ಇದ್ದಾಗ ಗೌರವಿಸ್ತಾರ. ಇಲ್ದಾಗ ನೀ ಯಾರ್ಲಿ ಅನ್ನೋ ಮಕ್ಕಳೀಗ. ಈಗಿನ ಸಂಬಂಧಗಳೇ ಹಂಗದಾವ. ಈಗಿನ ಸಂಬಂಧಗಳು ಏನದಾವಲ್ಲ, ಚಿಲ್ಲರ್ ಸಂಬಂಧಗಳು. ಚಿಲ್ರೆ. ಈಗಿನ ಸಂಬಂಧ ಹೆಂಗಪ್ಪ ಅಂತಂತಂದ್ರ ಬೆಂಕಿ ಹಚ್ಚೋ ಸಂಬಂಧಗಳ ಭಾಳ ಈಗ. ನಂದೇನಪ್ಪ ಇದ್ದಿದ್ದಂಗೆ ಹೇಳ್ಬೇಕಂತಂತಂದ್ರ ಯಾವ ಸಂಬಂಧನೇ ಆಗಲಿ, ಯಾರ ರಿಲೇಷನ್ಶಿಪ್ ಆಗಲಿ, ನಮಗೆ ಯಾರು ಕರೆಕ್ಟಾಗಿ ಗೌರವಿಸ್ತಾರ, ನಾ ಅವ್ರಿಗೆ ಗೌರವಿಸ್ತೀನಿ. ಅದು ಸಂಬಂಧನೇ ಆಗಿರ್ಬೋದು, ಎಕ್ಸ್ಟ್ರಾನೇ ಆಗಿರ್ಬೋದು. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ ಗೈಸ್. ಗೈಸ್ ಬನ್ನಿ, ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂತ ನೋಡೋಣ. ಕಂಟೆಂಟ್ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬೆಳಕು ಕ್ಲಿಕ್ ಮಾಡ್ಕೊಂಡು ನೋಡಿ ಗೈಸ್. ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ ಗೈಸ್. ಓಕೆನಾ? ಬನ್ನಿ. ಗೈಸ್ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಗೌರವವಿಲ್ಲದ ಸಂಬಂಧ ಬೇಡ ಅಂತೇಳಿ ಕಂಟೆಂಟ್. ಈ ಕಂಟೆಂಟ್ ಬಗ್ಗೆ ವಿಚಾರ ಮಾಡೋಣ ಬನ್ನಿ ಗೈಸ್. ಗೈಸ್ ಈ ಕಂಟೆಂಟ್ ಬಗ್ಗೆ ಹೇಳ್ಬೇಕಪ್ಪ ಏನಂತಂತಂದ್ರೆ ಗೌರವವಿಲ್ಲದ ಸಂಬಂಧ ನಮಗೆ ಬೇಡ. ಫಸ್ಟ್ ಆಫ್ ಆಲ್ ಬೇಡ. ಯಾಕಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ನಮ್ಮನ್ನ ಕೀಳಾಗಿ ನೋಡಿದ್ರೆ, ನಮಗೆ ಬೆಲೆ ಕೊಡ್ಲಿರ, ಗೌರವ ಕೊಡದಿದ್ರೆ ಆ ಸಂಬಂಧ ನಮಗೆ ಬೇಡ. ಫಸ್ಟ್ ಆಫ್ ಆಲ್ ಬೇಡ. ದಟ್ಸ್ ಗುಡ್. ಯಾರಿಗೆ ಬೇಕ್ರಿ ಈ ಸಂಬಂಧ? ಯಾರಿಗೆ ಬೇಕ? ಬೇಡ ನಮಗೆ. ಗೌರವ ಇಲ್ಲ ಸಂಬಂಧ ನಮಗೆ ಬೇಡ. ಓಕೆನಾ? ಮೊದಲ ಸಂಬಂಧ ಅಂದಮೇಲೆ ಗೌರವ ಕೊಡ್ಬೇಕು. ಯಾರಿಗೇ ಆಯ್ತು. ಗೌರವ ಕೊಟ್ಟು ಗೌರವ ಇಸ್ಕೋಬೇಕು. ಗೌರವ ಕೊಡದೇ ಇರೋ ಸಂಬಂಧ ನಮಗೆ ಬೇಡ. ಓಕೆನಾ? ಹಂಗಿರ್ಬೇಕು ಲೈಫಲ್ಲಿ. ಈ ಸಂಬಂಧಗಳದೇ ಅಷ್ಟೇ. ಹೆಂಗಪ್ಪ ಅಂತಂದ್ರೆ ಏನಪ್ಪ ಗೈಸ್ ಹೇಳ್ಬೇಕಂದ್ರೆ ಈ ಸಂಬಂಧಗಳ ಬಗ್ಗೆ ಅಂತಂತಂದ್ರೆ ಇದ್ದಾಗ ಬೆಲೆ ಕೊಡ್ತಾರ, ಇದ್ದಾಗ ಗೌರವಿಸ್ತಾರ. ಇಲ್ದಾಗ ನೀ ಯಾರ್ಲಿ ಅನ್ನೋ ಮಕ್ಕಳೀಗ. ಈಗಿನ ಸಂಬಂಧಗಳೇ ಹಂಗದಾವ. ಇದ್ದಾಗ ಗೌರವಿಸ್ತಾರ. ಇವ್ರು ನಮ್ಮ ಸಂಬಂಧಿಕರು ನೋಡಪ್ಪ ಅಂತೇಳಿ. ಬೇರೆ ಈಗ ನಮ್ಮ ಎಕ್ಸಾಂಪಲ್ ತೋರಿ. ಈಗ ನಂದು ಹೇಳ್ತೀನಿ. ಈಗ ನಮ್ಮ ಸಂಬಂಧಿಕರು ಅದಾರ, ಅವ್ರು ನಮಗೆ ಗೌರವ ಕೊಡ್ಬೇಕು. ಫಸ್ಟ್ ಆಫ್ ಆಲ್ ಗೌರವ ಕೊಟ್ಟರೆ ನಮ್ಮ ಕಡೆ ಏನಾರ ಇದ್ರೆ ಗೌರವ ಕೊಡ್ತಾರೆ, ಇಲ್ಲಾಂದ್ರೆ ಗೌರವ ಕೊಡೋಂಗಿಲ್ಲ. ಓಕೆನಾ? ಈಗಿನ ಸಂಬಂಧಗಳು ಏನದಾವಲ್ಲ, ಚಿಲ್ಲರ್ ಸಂಬಂಧಗಳು. ಚಿಲ್ಲರೆ ಸಂಬಂಧಗಳು ಇರ್ತಾರೆ. ಈಗ ಸಂಬಂಧಿಕರು ಅಂತಾರಲ್ಲ, ಚಿಲ್ಲರೆ ಸಂಬಂಧಿಕರು. ಈಗ ಉಪಯೋಗಿಲ್ಲ ಸಂಬಂಧಿಕರು. ಏನು ಮಾಡು, ಸಂಬಂಧಿಕರು ಉಪಯೋಗಿಲ್ಲ. ಸಂಬಂಧಿಕರು ನಿನ್ನ ಕಡೆ ಇದ್ರಷ್ಟೇ ಬೆಲೆ. ಇದ್ದಾಗ ನೀವು ನಮ್ಮವ ಹಂಗೆ ಹಿಂಗೆ ಅಂತಾರೆ, ಗೌರವಿಸ್ತಾರೆ. ಇಲ್ದಾಗ ನೀ ಯಾವಲೆ ಅನ್ನೋ ಮಕ್ಕಳ ಬಾಳಿಗೆ. ಓಕೆನಾ? ತಿಳ್ಕೊಂಬಿಡಿ. ನಮ್ಮ ಹತ್ರ ಇದ್ದಾಗ ಗೌರವಿಸುವುದು, ನಮ್ಮ ಹತ್ರ ಇಲ್ಲಾಗ ನೀ ಯಾವಲೆ ಅನ್ನೋದು. ಈ ಸಂಬಂಧ ಬೇಡ. ಇಂಥ ಸಂಬಂಧಗಳನ್ನ ದೂರ ಇಟ್ಬಿಡಿ ಗೈಸ್. ಇಂಥ ಸಂಬಂಧಗಳನ್ನ ದೂರ ಇಡಿ. ನೀವು ದೂರ ಇಡಿ. ಓಕೆನಾ? ದೂರ ಇರಿ ಫಸ್ಟ್ ಆಫ್ ಆಲ್. ಈ ಕೆಲಸ ಮೇನ್ ಮಾಡಬೇಕಾಗಿರೋದು. ಈಗಿನ ಯಾವ ಸಂಬಂಧಗಳು ಉಪಯೋಗಿಲ್ಲದ ಸಂಬಂಧಗಳು ಇರ್ತಾವೆ. ರಿಲೇಷನ್ಶಿಪ್ ಒಳಗೆ ಯಾವ ಸಂಬಂಧ ಗೌರವ ಕೊಡುವುದಿಲ್ಲ, ಗೌರವಿಸುವುದಿಲ್ಲ, ಆ ಸಂಬಂಧನ ದೂರ ಇಟ್ಬಿಡಿ. ಆ ಸಂಬಂಧ ನಮಗೆ ಬೇಕಾಗಿಲ್ಲ ಅಂತೇಳಿ ದೂರ ಇದ್ಬಿಡಿ. ಯಾಕಪ್ಪ ಅಂದ್ರೆ ಒಂದಿನ ಒಂದಿನ ಅವರಿಂದ ನಮಗೆ ತೊಂದರೆ ಬರೋದೇ ಅಲ್ಲ. ಅದಕ್ಕಾಗಿ ಆ ಥರ ಗೈಸ್. ಸಂಬಂಧಿಕರದ ಅಷ್ಟೇ ಗೈಸ್. ಸಂಬಂಧಿಕರು ಈಗಿನ ಸಂಬಂಧಗಳು ಈಗಿನ ಯಾವ ಉಪಯೋಗ ಇಲ್ಲ. ಓಕೆನಾ? ಈಗಿನ ಸಂಬಂಧ ಹೆಂಗಪ್ಪ ಅಂತಂತಂದ್ರೆ ಬೆಂಕಿ ಹಚ್ಚೋ ಸಂಬಂಧಗಳ ಭಾಳ ಈಗ. ಬೆಂಕಿ ಹಚ್ಚೋದು ಇಂಥ ಸಂಬಂಧಗಳು ಕೂಡಿಬಿಟ್ಟಾವ ಈಗ. ಈಗಿನ ಕಾಲದಾಗ ಉರ್ಕೋ ಸಂಬಂಧ ಇಂಥವೆಲ್ಲ ಭಾಳ ಅದಾವ ಈಗ. ಯಾರಿಗೆ ಗೊತ್ತಿಲ್ಲ. ರಿಯಾಲಿಟಿ ಒಳಗೆ ಸ್ವಲ್ಪ ತಿಳ್ಕೊಂಡು ನೋಡಬೇಕು. ಅರ್ಥ ನೋಡ್ಬೇಕು. ಯಾವ ಸಂಬಂಧ, ಯಾವ ರಿಲೇಷನ್ಶಿಪ್ ಅವಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ಯಾರು ಗೌರವ ಕೊಡೋದಿಲ್ಲ, ಯಾರು ಎಕ್ಸೆಟ್ರಾ. ಅದಕ್ಕೆ ಸಂಬಂಧಗಳನ್ನ ಬೇಡ ಅಂತೇಳಿ ದೂರ ಇಟ್ಬಿಡಿ. ಅಷ್ಟೇ ಗೈಸ್, ಸಿಂಪಲ್.
ನಂದೇನಪ್ಪ ಇದ್ದಿದ್ದಂಗೆ ಹೇಳ್ಬೇಕಂತಂತಂದ್ರೆ ಸೊ ಯಾವ ಸಂಬಂಧನೇ ಆಗಲಿ ಯಾರ ರಿಲೇಷನ್ಶಿಪ್ ಆಗಲಿ ಸೊ ನಮಗೆ ಯಾರು ಕರೆಕ್ಟಾಗಿ ಗೌರವಿಸ್ತಾರ ನಾ ಅವ್ರಿಗೆ ಗೌರವಿಸ್ತೀನಿ. ಅದು ಸಂಬಂಧನೇ ಆಗಿರ್ಬೋದು ಸೊ ಎಕ್ಸ್ಟ್ರಾನೇ ಆಗಿರ್ಬೋದು. ಅದಕ್ಕೆ ಸೊ ಗೌರವಿಸ್ತಾರ ಸೊ ಗೌರವಿಸಿ, ಆದರೂ ಅವ್ರ ಕಡೆ ರಿಲೇಷನ್ಶಿಪ್ ಇಟ್ಕೋಬಾರ್ದು. ಸಂಬಂಧ ಗೌರವಿಸಿದ್ರು ಆಯ್ತು, ಗೌರವಿಸ್ಲಿದ್ರು ಆಯ್ತು, ಸೊ ಅವ್ರು ಕೂಡ ಜಾಸ್ತಿ ಇರಕ್ಕೆ ಹೋಗ್ಬಾರ್ದು. ಅಂದ್ರೇನು ಸೊ ಸಂಬಂಧ ಇರಬಾರ್ದು ಮೊದಲೇ ಮಾತು. ಯಾಕಪ್ಪ ಅಂತಂದ್ರೆ ಉಪಯೋಗ ಇಲ್ಲ, ಈಗಿನ ಸಂಬಂಧಗಳು ಉಪಯೋಗ ಇಲ್ಲ. ಗೊತ್ತಿಲ್ಲ ಭಾಳಷ್ಟು ಜನಕ್ಕೆ. ಸೊ ತಿಳ್ಕೊಳ್ಳಿ, ಸೊ ತಿಳ್ಕೊಂಡು ನೋಡಿ ಗೊತ್ತಾಗತ್ತೆ. ಸೊ ಈಗಿನ ಸಂಬಂಧನೇ ಗೌರವಿಸ್ಬೇಕು ಇಲ್ಲ ನೋಡಿ. ಸೊ ಈಗಿನ ಸಂಬಂಧನೇ ಉಪಯೋಗ ಇಲ್ಲ, ಸೊ ಗೈಸ್ ಈಗಿನ ಸಂಬಂಧ ನನಗೆ ಉಪಯೋಗ ಇಲ್ಲ. ಸೊ ಈಗಿನ ಸಂಬಂಧ ಒಂದು ಸ್ವಲ್ಪ ದೂರ ಇಟ್ಬಿಡಿ. ಯಾವ ಸಂಬಂಧ ಇಲ್ಲ, ಯಾವ ರಿಲೇಷನ್ಶಿಪ್ ಇಲ್ಲ, ನಿಮ್ಮ ಪಾಡಿಗೆ ನೀವು. ಸೊ ನಾಳೆ ಯಾರೂ ಬರೋದಿಲ್ಲ, ಓಕೆನಾ. ಸೊ ನಾಳೆ ಯಾರೂ ಬರೋದಿಲ್ಲ, ನಿನಗೆ ನೀನು ಹಾಕಿ. ಸೊ ನಿನಗೆ ಸಂಬಂಧ ಉಪಯೋಗ ಇಲ್ಲ. ನನ್ನ ಪ್ರಕಾರ ಈಗಿನ ಸಂಬಂಧಗಳು ಉಪಯೋಗ ಇಲ್ಲ, ಅಷ್ಟೇ ಸಿಂಪಲ್. ಬ್ಲಾಗ್ ಮುಗಿಸೋಣ ಬನ್ನಿ ಗೈಸ್. ಸೊ ಗೈಸ್ ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋಸ್ ನೋಡಿ ವಿಡಿಯೋಸ್ ಶೇರ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾಕಪ್ಪ ಅಂದರೆ ಎಲ್ಲರೂ ರಿಯಾಲಿಟಿ ಏನಪ್ಪ ಅಂತ ತಿಳ್ಕೊಳ್ಳಿ. ಸೊ ಅದಕ್ಕಾಗಿ ಸೊ ಎಲ್ಲರಿಗೆ ಶೇರ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ, ಅಂದ್ರೆ ಅರ್ಥ ಆಗುತ್ತಾ. ಲಾಸ್ಟಲ್ಲಿ ಒಂದೇ ಮಾತು ಹೇಳೋದು ಏನಪ್ಪ ಅಂತಂದ್ರೆ ಸಂಬಂಧಗಳು ಉಪಯೋಗ ಇಲ್ಲ ಅಷ್ಟೇ ಗೈಸ್. ಬ್ಲಾಗ್ ಮುಗಿಸ್ತೀನಿ. ಸೊ ಗೈಸ್ ಇದೇ ಥರ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಬಾ, ಸಿ ಯು ಗೈಸ್.